ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಶುಕ್ರವಾರದ ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಗ್ಗೆನೇ ಮಕ್ಕಳೆಲ್ಲ ಫ್ರೆಶ್ ಆಗಿ ಅಮ್ಮನ ಮನೆಯಲ್ಲಿ ತಿಂಡಿ ತಿಂತಾ ಇದ್ದಾರೆ. ಸೊ ತಿಂಡಿ ಎಲ್ಲ ತಿಂದಾಯಿತು, ನಾನು ಹೊರಡೋ ಸಮಯ ಬಂದಾಯಿತು. ಮುದ್ದಾಗಿ ಆಟ ಆಡ್ತಾ ಇದ್ದಾನೆ ನೋಡಿ ನನ್ನ ಮಗ. ಇವತ್ತೇನೋ ಕ್ಯೂಟಾಗಿ ಅಮ್ಮನ ಹಿಂದಿಂದೇ ತಿರುಗಾಡ್ಕೊಂಡಿದ್ದಾನೆ. ಸೊ ಈ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತು ತಿಂಡಿಗೆ ನಾನು ಮಸಾಲೆ ದೋಸೆ ಮಾಡಿದ್ದೆ. ನೀವು ನೋಡ್ತಾ ಇರ್ಬೋದು, ನಾನು ಇಷ್ಟು ದಿವಸ ರೈಸ್ ಐಟಮ್ ಮಾಡಿದ್ದೆ. ಇವತ್ತು ಅಂದರೆ ಟೈಮ್ ಇರ್ತಾ ಇರಲಿಲ್ಲ. ಸೊ ನನಗೂ ದೋಸೆ ಗುಣಿ ಹಾಕಿ ಸಂಜೆ ಆಗ್ತಾಯಿತ್ತು. ಸೊ ಇವತ್ತು ಏನಾರು ಆಗಲಿ ಮಾಡಲೇಬೇಕು. ತುಂಬ ದಿನ ಆಗಿತ್ತು ನಾನು ಮಸಾಲೆ ದೋಸೆ ಮಾಡ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ದೋಸೆ ಹಾಕ್ಕೊಂಡಿದ್ದೆ. ಸೊ ಪಲ್ಯ ಎಲ್ಲ ಮಾಡೋಷ್ಟು ಟೈಮ್ ಇಲ್ಲ. ಸೊ ಅಮ್ಮ ಚಟ್ನಿ ಮಾಡಿಕೊಟ್ಟಿದ್ರು. ಸೊ ಹಾಗಾಗಿ ದೋಸೆ ಹಾಕ್ಕೊಂಡು ಇನ್ನೇನು ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೆ ಇವತ್ತು. ಸೊ ಶುಕ್ರವಾರ ಅಲ್ವಾ, ಸೊ ಹಾಗಾಗಿ ಪೂಜೆ ಎಲ್ಲ ಬೆಳಗ್ಗೆನೇ ಮಾಡಿ ಮುಗಿಸ್ಬಿಟ್ಟಿದ್ದೆ. ಇವತ್ತು ಸ್ವಲ್ಪ ವ್ಲಾಗಲ್ಲಿ ಒಂದೆರಡು ಸ್ಕಿಪ್ ಆಗಿದೆ. ಸೊ ಏನು ತಿಳ್ಕೊಬೇಡಿ ಅಂತ ಹೇಳ್ತಾ ತುಪ್ಪ ಹಾಕ್ಕೊಂಡು ಬಿಸಿಯಾಗಿ ಮಸಾಲೆ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನು ಬೇಕಾಗಿಲ್ಲ, ಒಂದು ಕೆಂಪು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಇದ್ದರೆ ಸಾಕು. ಸೇಮ್ ಹೋಟೆಲ್ ಟೈಪಲ್ಲಿ ಯಾವ ಥರ ಮಸಾಲೆ ದೋಸೆ ಕೊಡ್ತಾರೋ ಅದೇ ಥರ ಮನೆಯಲ್ಲೇ ನಾವು ಕೂಡ ಹೆಲ್ತಿಯಾಗಿ ಮಸಾಲೆ ದೋಸೆನ ಮಾಡ್ಕೊಳ್ಬೋದು. ಇದನ್ನು ಫುಲ್ ವಿಡಿಯೋನ ನಾನು ನೆಕ್ಸ್ಟು ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವಾಗ ಆಲ್ರೆಡಿ 8:40 ಆಗೋಗಿದೆ ಟೈಮು. ಸೊ ಮಕ್ಳಿಗೂ ಕೂಡ ಹಾಕಿ ತಿನ್ನಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಡ್ತಾ ಇದ್ದೀನಿ. ನಾನು ಒಂದೆರಡು ಬಾಕ್ಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲೆ ದೋಸೆ ಮಾಡಿ ತೋರಿಸಾಯಿತು. ಇವಾಗ ಸೆಟ್ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ. ನೋಡಿ, ನಾನು ಮಾಡಿದ ಒಂದೇ ಹಿಟ್ಟಲ್ಲಿ ಎರಡೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಮ್ಮದು ತವಾ ಕೂಡ ಅಷ್ಟೇ, ನಾನು ಅದನ್ನು ತೆಗೆಯೋಕ್ಕಿಂತ ಮುಂಚೆ ಅದೇನೇ ಬಂದ್ಬಿಡ್ತಾ ಇದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ. ಸೆಟ್ ದೋಸೆ ಕೂಡ ಸೇಮ್ ಹೋಟೆಲ್ ಟೈಪಲ್ಲೇ ಇವತ್ತು ನಾನು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಚಟ್ನಿ ಕೂಡ ಅಮ್ಮ ಬೇಗ ಮಾಡಿ ಕಳಿಸಿದ್ರು. ಬಾಕ್ಸ್ಗೆ ನಾನು ಕೂಡ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಚಟ್ನಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಈ ರೋಡ್ ಸೈಡಲ್ಲಿ ಚಟ್ನಿ ಮಾಡ್ತಾರಲ್ಲ ಆ ಥರ. ಬಾಕ್ಸ್ಗೆಲ್ಲ ರೆಡಿ ಹಾಕ್ಕೊಂಡಾಯಿತು, ಮಕ್ಳಿಗೂ ಹಾಕ್ಕೊಂಡಾಯಿತು. ಇನ್ನು ನೆಕ್ಸ್ಟ್ ಏನಿದ್ರು ನಾ ರೆಡಿಯಾಗಿ ಹೊರಡೋದಷ್ಟೇ ಬಾಕಿ. ಇವತ್ತು ಯಾಕೋ ಬೆಳಗ್ಗೆಯಿಂದ ತುಂಬಾ ತಲೆನೋವಿತ್ತು. ಸೊ ಹಾಗಾಗಿ ಎದ್ದೊಳಕ್ಕೂ ಆಗ್ತಾ ಇರಲಿಲ್ಲ, ಯಾಕಂತ ಗೊತ್ತಿಲ್ಲ. ಸೊ ಮೇ ಬಿ ಟೆನ್ಷನ್ಗೆ ಅನಿಸುತ್ತೆ. ಇವಾಗ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ತಲೆಗೆ ಸ್ನಾನ ಮಾಡಿದ್ದೀನ, ನಾನು ತಲೆ ಬಾಚ್ಕೊಳ್ಳೋದಕ್ಕಾಗಲ್ಲ, ಯಾಕಂದರೆ ಒದ್ದೆ ಇರುತ್ತಲ್ವ. ಸೊ ಹಾಗಾಗಿ ಜಸ್ಟ್ ಕ್ಲಿಪ್ ಹಾಕ್ಕೊಂಡು ಹೊರಟ್ಬಿಡ್ತೀನಿ. ಇನ್ನು ಸಂಜೆ ಟೈಮ್ ಇದ್ದರೆ ಮಾಡ್ಕೊಳ್ತೀನಿ, ತಲೆ ಬಾಚ್ಕೊಳ್ತೀನಿ. ಅಕಸ್ಮಾತ್ ಟೈಮ್ ಇಲ್ಲ ಅಂದರೆ ನೆಕ್ಸ್ಟ್ ನಾಳೆನೇ ಅಂತ ಹೇಳ್ತಾ ನೋಡಿ ನನ್ನ ಮಗ ಎಲ್ಲರಿಗೂ ಬಾಯ್ ಮಾಡ್ತಾ ಇದ್ದಾನೆ. ಇವತ್ತು ಏನು ಮುದ್ದಾಗಿ ನಾನು ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ, ಬಾಯ್ ಮಾಡಿ ಹೊರಡ್ತಾ ಇದ್ದೀನಿ. ಥ್ಯಾಂಕ್ ಯು.